ನಮಸ್ಕಾರ. ರಾಯ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ ಚವಾನ್. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದಲ್ಲಿ ರಾತ್ರೋರಾತ್ರಿ ಖಾಸಗಿ ಜಮೀನಿನ ಮಣ್ಣು ಕದ್ದೊಯ್ದ ಕದಿಮರು. ಓಂಕಾರೇಶ್ವರ ಮಠದ ಜಾಗದಲ್ಲಿ ರಾತ್ರಿ ವೇಳೆ ಮರಳು ದಂಧೆ. ನೂರಾರು ಟಿಪ್ಪರ್ ಮರಳು ಸಾಗಿಸಿದ್ರು ಗಮನ ಹರಿಸುವರೇ ಇಲ್ಲ. ಬಾಡಿಗೆ ಮನೆಯಲ್ಲಿ ವೃದ್ಧ ದಂಪತಿ ಶವವಾಗಿ ಪತ್ತೆ. ಗುಡಿಬಂಡೆ ತಾಲೂಕಿನ ಪೋಲಂಪಲ್ಲಿಯ ಬಾಡಿಗೆ ಮನೆಯಿದ್ದ ಜಂಗಲಹಳ್ಳಿಯ ವೃದ್ಧ ದಂಪತಿ. ಸ್ಥಳಕ್ಕೆ ಗುಡಿಬಂಡೆ ಪೊಲೀಸರ ಭೇಟಿ ಪರಿಶೀಲನೆ. ಇಂದಿನಿಂದ ಕೋಲಾರದಲ್ಲಿ ಹೆಲ್ಮೆಟ್ ಕಡ್ಡಾಯ. ಹೆಲ್ಮೆಟ್ ಧರಿಸಿದ ವಾಹನ ಸವಾರರಿಗೆ ಗುಲಾಬಿ ನೀಡಿ ಅಭಿನಂದನೆ ಸಲ್ಲಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ. ಹೆಲ್ಮೆಟ್ ಧರಿಸದವರಿಗೆ ಬೈಕ್ ವಶಕ್ಕೆ ಪಡೆಯುತ್ತಿರುವ ಸಂಚಾರಿ ಪೊಲೀಸರು. ವಾರ್ತೆಗಳ ವಿವರ. ಅದು ರಾಜ್ಯದಲ್ಲೇ ಪ್ರಸಿದ್ಧಿ ಪಡೆದಿರುವ ಟ್ರಕ್ಕಿಂಗ್ ಸ್ಪಾಟ್. ಅದೇ ಬೆಟ್ಟದ ತಪ್ಪಲಿನಲ್ಲಿದೆ ಒಂದು ಪುರಾತನ ಮಠ. ಆ ಮಠಕ್ಕೆ ಸೇರಿದ ಜಾಗದಲ್ಲಿ ರಾತ್ರಿ ವೇಳೆ ಮರಳು ತೆಗೆಯಲಾಗುತ್ತಿದೆ. 2 ರಾತ್ರಿಗಳಲ್ಲಿ ನೂರಾರು ಟಿಪ್ಪರ್ ಲೋಡ್ ಮರಳು ಸಾಗಿಸಲಾಗಿದ್ದು, ಇದನ್ನು ಕಂಡ ಟ್ರಸ್ಟ್ ಸದಸ್ಯರು ಪೊಲೀಸರಿಗೆ ದೂರು ನೀಡಲು ಮುಂದಾಗಿದ್ದಾರೆ. ಹಾಗಾದರೆ ಈ ಘಟನೆ ನಡೆದಿರೋದಾದ್ರೂ ಎಲ್ಲಿ ಅಂತೀರಾ? ನೀವೇ ನೋಡಿ. ವೀಕ್ಷಕರೇ, ಇಲ್ಲಿ ಕಾಣ್ತಾ ಇದೆಯಲ್ಲ ಸ್ಕಂದಗಿರಿ ಅನ್ನೋ ನಾಮಫಲಕ. ಇದು ರಾಜ್ಯದಲ್ಲಿಯೇ ಟ್ರೆಕ್ಕಿಂಗ್ ಸ್ಪಾಟ್. ಇದೇ ಸ್ಕಂದಗಿರಿಗೆ ಪ್ರತಿ ಭಾನುವಾರ ಸಾವಿರಾರು ಸಂಖ್ಯೆಯಲ್ಲಿ ಟ್ರೆಕ್ಕಿಂಗ್ ಮಾಡಲು ಪ್ರವಾಸಿಗರು ಬರ್ತಾರೆ. ಇನ್ನು ಇದೇ ಸ್ಕಂದಗಿರಿಯ ಬುಡದಲ್ಲಿ ಪಾಪಾಗ್ನಿ ಮಠ ಮತ್ತು ಓಂಕಾರೇಶ್ವರ ಮಠ ಎಂಬ 2 ಮಠಗಳಿವೆ. ಪಾಪಾಗ್ನಿ ಮಠದಲ್ಲಿ ಶಿವ ದೇವಾಲಯ ಇದ್ದರೆ, ಓಂಕಾರೇಶ್ವರ ಮಠ ಅನ್ನದಾನ ಸೇರಿದಂತೆ ಇತರ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ತನ್ನದೇ ಆದ ಸೇವೆ ಸಲ್ಲಿಸುತ್ತಿದೆ. ಇಂತಹ 2 ಧಾರ್ಮಿಕ ಕ್ಷೇತ್ರಗಳಿಗೆ ಸೇರಿದ ಜಮೀನಿನಲ್ಲಿ ರಾತ್ರಿ ವೇಳೆ ಮರಳು ತೆಗೆಯಲಾಗುತ್ತದೆ. ಅದು ಜೆಸಿಬಿ ಮೂಲಕ ನೂರಾರು ಟಿಪ್ಪರ್ ಲೋಡ್ ಮರಳು ಖಾಸಗಿಯವರು ಸಾಗಿಸ್ತಾ ಇದ್ದು, ಬೆಳಗಾಗುವಷ್ಟರಲ್ಲಿ ಮಠದ ಜಾಗದಲ್ಲಿ ಹಳ್ಳ ಕೊಳ್ಳಗಳು ಬಿದ್ದಿರೋದನ್ನ ಕಂಡ ಉಭಯ ಟ್ರಸ್ಟಿನ ಸದಸ್ಯರು ಹೌಹಾರಿದ್ದಾರೆ. ಮಣ್ಣು ಸಾಗಿಸಿದವರು ಯಾರು ಎಂಬ ಬಗ್ಗೆ ಸ್ಪಷ್ಟ ಮಾಹಿತಿ ಇದ್ದು, ಗಣಿಗಾರಿಕೆ ಮಾಡುತ್ತಿರುವ ಲೋಕೇಶ್ ಎಂಬಾತ ಮರಳು ಸಾಗಿಸಿರುವುದಾಗಿ ಖುದ್ದು ಟ್ರಸ್ಟ್ನ ಪದಾಧಿಕಾರಿಗಳೇ ಆರೋಪಿಸಿದ್ದಾರೆ. ಹಾಗಾಗಿ ಅನುಮತಿ ಇಲ್ಲದೆ ಮಠದ ಜಾಗದಲ್ಲಿ ಮರಳು ತೆಗೆದ ಆರೋಪದಲ್ಲಿ ಇದೀಗ ಓಂಕಾರೇಶ್ವರ ಮಠ ಟ್ರಸ್ಟ್ನಿಂದ ಪೊಲೀಸರಿಗೆ ದೂರು ನೀಡಲಾಗಿದೆ. ಈ ಕುರಿತು ಮಾತನಾಡಿದ ಓಂಕಾರ ಜ್ಯೋತಿ ಮಠ ಟ್ರಸ್ಟ್ ಕಾರ್ಯದರ್ಶಿ ಶ್ರೀನಿವಾಸ್, ರಾತ್ರಿ ವೇಳೆ ಕೆಲವರು ಅನಧಿಕೃತವಾಗಿ ಮಣ್ಣು ಸಾಗಿಸುತ್ತಿದ್ದಾರೆ. 2 ರಾತ್ರಿ ಮಣ್ಣು ಕೊಂಡೊಯ್ದಿದ್ದಾರೆ. ಪಾಪಾಗ್ನಿ ಮಠದ ಜಾಗದಲ್ಲೂ ಮಣ್ಣು ಹೊಯ್ದಿದ್ದಾರೆ. ಸುಮಾರು 100 ಲೋಡ್ಗೂ ಹೆಚ್ಚು ಮಣ್ಣು ಹೊತ್ತೊಯ್ಯಲಾಗಿದೆ. ಇದರಿಂದ ಮಠದ ಜಮೀನು ಹಳ್ಳ ಕೊಳ್ಳಗಳಿಂದ ಹಾಳಾಗ್ತಿದ್ದು, ಪರಿಸರಕ್ಕೂ ತೊಂದರೆ ಆಗ್ತಿದೆ. ಇವರು ಮಣ್ಣು ತೆಗೆಯುವ ನೆಪದಲ್ಲಿ ಅಪಾರ ಪ್ರಮಾಣದ ಸಸ್ಯ ರಾಶಿಗೂ ಹಾನಿ ಮಾಡ್ತಾ ಇದ್ದು, ಕೂಡಲೇ ಮಣ್ಣು ತೆಗೆದವರ ವಿರುದ್ಧ ಕ್ರಮಕ್ಕಾಗ್ರಹಿಸಿ ಪೊಲೀಸರಿಗೆ ದೂರು ನೀಡಲಾಗುವುದು ಅಂದರು. ಶ್ರೀ ಶ್ರೀ ದಕ್ಷಿಣ ಕಾಶಿ ಪಂಚನಂದಿ ಪಾಪಾಗ್ನಿ ಮಠ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಾವು ಪಾಪಾಗ್ನಿ ಮಠ ಅಧ್ಯಕ್ಷರು. ಇಲ್ಲಿ ಮೊನ್ನೆ ರಾತ್ರಿಯವರು ಮಣ್ಣು ಎತ್ತುತ್ತಾ ಇದ್ರು ಒಂದು 3 ದಿವಸದಿಂದ. ಅದು ನಮಗೆ ತಿಳಿತು. ಅಲ್ಲಿ ಹೋಗಿ ನೋಡಿದಾಗ ಯಾರೋ ನಮಗೂ ಗೊತ್ತಿಲ್ಲ, ಒಂದು 3 ದಿವಸದಿಂದ ಎತ್ತಾ ಇದ್ರಂತೆ. ಅದು ನೋಡಿ ನಾವು ನಿಲ್ಲಿಸಿಬಿಟ್ಟಿದ್ರು. ತಿರ್ಗಿ ಅದು ನಮ್ಮ ಜಾಗದಲ್ಲಿನೂ ಎತ್ತವ್ರು ಮಣ್ಣು. ಅದರಿಂದ ನಾವು ಗಲಾಟೆ ಮಾಡಿ ನಿಲ್ಲಿಸಿದ್ದೀವಿ. 9 ಗಂಟೆ, ರಾತ್ರಿ 9-9:30 ಆಗಿದೆ. ಆವಾಗ ಹೋದಾಗ ಗಾಡಿ ಟಿಪ್ಪರು ಎಲ್ಲ ಅಲ್ಲೇ ಇತ್ತು. ನೋಡಿ ನಾವು ಹೋಗಿ ನಿಲ್ಲಿಸಿದ್ದೀವಿ. ನಾವು ಟ್ರಸ್ಟ್ ಅವರು ಒಂದು 6 ಜನ ಹೋಗಿದ್ದು, ಟ್ರಸ್ಟ್ ಮೆಂಬರ್ಸು, ಕಾರ್ಯದರ್ಶಿ, ಉಪಾಧ್ಯಕ್ಷರು ಎಲ್ಲ ಹೋಗಿದ್ದು. ಉಮಾಶಂಕರ್ ಅವರು ಪಕ್ಕದಲ್ಲಿ ಓಂಕಾರ ಆಶ್ರಮ ಅವ್ರದ್ದು, ಅವರಲ್ಲೇನೂ ಮಣ್ಣೆತ್ತಿದ್ರು, ನಮ್ಮ ಜಾಗದಲ್ಲಿನೂ ಮಣ್ಣೆತ್ತವರು. ಅದರಿಂದ ನಾವು ಹೋಗಿ ಒಂದು ಕಂಪ್ಲೇಂಟ್ ಮಾಡೋಣ ಅಂತ ಮಾಡ್ತಾಯಿದ್ವಿ. ಟ್ರಸ್ಟಲ್ಲೆಲ್ಲ ಮಾತಾಡಿ ಒಂದು ಕಂಪ್ಲೇಂಟ್ ಕೊಡೋಣ ಅಂತ ತೀರ್ಮಾನ ಮಾಡ್ತೀವಿ. ಮೈಲಪ್ಪನಹಳ್ಳಿ ಗ್ರಾಮಸ್ಥ ನಾರಾಯಣಪ್ಪ ಮಾತನಾಡಿ, ಕಳೆದ 30 ವರ್ಷಗಳಿಂದ ಮಠ ಮುಂದುವರಿತಿದೆ. ಮಠದಲ್ಲಿ ಧಾರ್ಮಿಕ ಸೇವಾ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗ್ತಿದ್ದಾರೆ. ಟ್ರಸ್ಟ್ ಜಾಗದಲ್ಲಿ ಅನಧಿಕೃತವಾಗಿ ಮಣ್ಣು ತೆಗೆಯಲಾಗಿದೆ. ರಾತ್ರಿ ವೇಳೆ ಮಣ್ಣು ಸಾಗಿಸುತ್ತಿದ್ದಾರೆ. ಸ್ಥಳೀಯರ ಕುಮ್ಮಕ್ಕಿನಿಂದ ಮಣ್ಣು ತೆಗೆದಿರುವ ಶಂಕೆ ಇದ್ದು, ಲೋಕೇಶ್ ಎನ್ನುವರು ಮಣ್ಣು ತೆಗೆದಿರುವ ಶಂಕೆ ಇದೆ. ಟ್ರಸ್ಟ್ನಿಂದ ಅನುಮತಿ ಪಡೆಯದೆ ಮಣ್ಣು ತೆಗೆದು ಹಾಳು ಮಾಡುತ್ತಿದ್ದಾರೆ. ಅವರ ವಿರುದ್ಧ ದೂರು ದಾಖಲಿಸಲಾಗುತ್ತಿದೆ. 1.6 ಎಕರೆ ಪ್ರದೇಶ ಟ್ರಸ್ಟ್ಗೆ ಸೇರಿದ್ದ ಭೂಮಿಯಾಗಿದ್ದು, ಇದೇ ಜಾಗದಲ್ಲಿ ಮಣ್ಣು ತೆಗೆಯಲಾಗಿದೆ ಎಂದರು. ಒಟ್ನಲ್ಲಿ ಓಂಕಾರೇಶ್ವರ ಮಠ ಮತ್ತು ಪಾಪಾಗ್ನಿ ಮಠ 2 ಮಠಗಳು ಪ್ರಕೃತಿಯ ಮಡಿಲಲ್ಲಿದ್ದು, ಸ್ಕಂದಗಿರಿ ಮತ್ತು ಕೂರ್ಮಗಿರಿಯ ಮಡಿಲಲ್ಲೇ 2 ಮಠಗಳಿವೆ. ಈ ಮಠಗಳ ಜಾಗ ಹೊರತುಪಡಿಸಿ ಉಳಿದೆಲ್ಲ ಜಾಗ ಮೀಸಲು ಅರಣ್ಯ ಪ್ರದೇಶಕ್ಕೆ ಸೇರಿದ್ದು, ಈ ಪ್ರದೇಶದಲ್ಲಿ ಅಪಾರ ಪ್ರಮಾಣದ ಔಷಧೀಯ ಸಸ್ಯಗಳ ತಾಣವಾಗಿದೆ. ಇಂತಹ ಜಾಗದಲ್ಲಿ ಮಣ್ಣು ತೆಗೆಯುವ ಮೂಲಕ ಒಂದು ಕಡೆ ಪರಿಸರಕ್ಕೆ, ಮತ್ತೊಂದು ಕಡೆ ಉಭಯ ಮಠಗಳಿಗೆ ಹಾನಿ ಮಾಡಿರುವ ಖದೀಮರ ವಿರುದ್ಧ ಕ್ರಮ ವಹಿಸುವಂತೆ ಪರಿಸರ ಪ್ರೇಮಿಗಳು ಆಗ್ರಹಿಸಿದ್ದಾರೆ.
ವೃದ್ಧ ದಂಪತಿಗಳು ಮನೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದು ವೃದ್ಧರಿಬ್ಬರ ಸಾವಿಗೆ ಕಾರಣವೇನು ಎಂಬುದು ಇನ್ನೂ ನಿಗೂಢವಾಗಿದೆ. ಇದು ಆತ್ಮಹತ್ಯೆಯೋ ಅಥವಾ ಇತರೆ ಕಾರಣವೋ ಎಂಬುದು ಪೊಲೀಸರ ತನಿಖೆಯಿಂದ ಹೊರಬರಬೇಕಾಗಿದೆ. ಬಾಡಿಗೆ ಮನೆಯೊಂದರಲ್ಲಿ ವೃದ್ಧ ದಂಪತಿಗಳು ಶವವಾಗಿ ಪತ್ತೆಯಾಗಿರತಕ್ಕಂಥ ಘಟನೆ ಗುಡಿಬಂಡೆ ತಾಲೂಕಿನ ಪೋಲಂಪಲ್ಲಿಯಲ್ಲಿ ನಡೆದಿದ್ದು, ಇವರ ಸಾವಿಗೆ ಕಾರಣವೇನು ಎಂಬುದು ಇನ್ನು ನಿಗೂಢವಾಗಿದೆ. ಇದೇ ತಾಲೂಕಿನ ಜಂಗಾಲಹಳ್ಳಿ ಮೂಲದ 70 ವರ್ಷದ ಅಶ್ವತ್ಥಪ್ಪ ಮತ್ತು ಅವರ ಪತ್ನಿ 60 ವರ್ಷದ ಹನುಮಕ್ಕ ಮೃತ ದಂಪತಿಗಳಾಗಿದ್ದು, ಇವರು ಮೂಲತಃ ಜಂಗಾಲಹಳ್ಳಿಯವರಾಗಿದ್ದು ಪೋಲಂಪಲ್ಲಿ ಗ್ರಾಮದಲ್ಲಿ ಬಾಡಿಗೆ ಮನೆ ಪಡೆದು ಜೀವನ ಮಾಡುತ್ತಿದ್ರು ಅಂತ ತಿಳಿದು ಬಂದಿದೆ. ಆದ್ದರಿಂದ ಇಬ್ಬರು ಶವವಾಗಿ ಪತ್ತೆಯಾಗಿದ್ದಾರೆ. ಈ ವೃದ್ಧ ದಂಪತಿಗಳು ವಾಸವಿದ್ದ ಮನೆಯ ಬಾಗಿಲು ಕಳೆದ ಕೆಲ ದಿನಗಳಿಂದ ತೆಗೆದೇ ಇರೋದನ್ನು ಗಮನಿಸಿದ ಅಕ್ಕಪಕ್ಕದ ನಿವಾಸಿಗಳು ಅನುಮಾನಗೊಂಡು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಪರಿಣಾಮ ಇಂದು ಬೆಳಗ್ಗೆ ಪೊಲೀಸರು ಆಗಮಿಸಿ ಮನೆಯ ಬಾಗಿಲು ಮುರಿದು ಒಳ ಪ್ರವೇಶಿಸಿದ್ದು ವೃದ್ಧ ದಂಪತಿಗಳು ಶವವಾಗಿರುವುದು ಬೆಳಕಿಗೆ ಬಂದಿದೆ. ಸ್ಥಳಕ್ಕೆ ಗುಡಿಬಂಡೆ ಪೊಲೀಸ್ ಠಾಣೆ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಾವಿಗೆ ನಿಖರ ಕಾರಣ ಏನು ಅನ್ನೋದ್ರ ಬಗ್ಗೆ ತನಿಖೆ ನಡೆದಿದೆ. ಇದು ಆರ್ಥಿಕ ಸಂಕಷ್ಟವೋ ಅಥವಾ ಕೌಟುಂಬಿಕ ಕಲಹಗಳ ಕಾರಣಗಳೋ ಎಂಬ ಕುರಿತು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಇಂದಿನಿಂದ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯಗೊಳಿಸಲಾಗಿದ್ದು, ಹೆಲ್ಮೆಟ್ ಧರಿಸಿದ ಬೈಕ್ ಸವಾರರಿಗೆ ರೋಜಾ ಹೂ ನೀಡಿ ಅಭಿನಂದಿಸಿದ ಜಿಲ್ಲಾ ಎಸ್ಪಿ ಬಿ ನಿಖಿಲ್ ಹೆಲ್ಮೆಟ್ ಧರಿಸಿದ ಸವಾರರ ಬೈಕ್ ವಶಕ್ಕೆ ಪಡೆದ ಟ್ರಾಫಿಕ್ ಪೊಲೀಸರು. ಕೋಲಾರದಲ್ಲಿ ಇಂದಿನಿಂದ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ ಹಿನ್ನೆಲೆ ಜಿಲ್ಲಾ ರಕ್ಷಣಾಧಿಕಾರಿ ಬಿ ನಿಖಿಲ್ ನಗರ ಪ್ರದಕ್ಷಿಣೆ ಮಾಡಿದ್ರು. ಹೆಲ್ಮೆಟ್ ಧರಿಸಿದ ಬೈಕ್ ಸವಾರರಿಗೆ ಗುಲಾಬಿ ಹೂ ನೀಡಿ ಜಿಲ್ಲಾ ಎಸ್ಪಿ ಬಿ ನಿಖಿಲ್ ಅಭಿನಂದಿಸಿದ್ರು. ಹೆಲ್ಮೆಟ್ ಧರಿಸದ ಸವಾರರ ಬೈಕ್ಗಳನ್ನು ಟ್ರಾಫಿಕ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೋಲಾರ ನಗರದ ಬಸ್ ನಿಲ್ದಾಣದ ವೃತ್ತ ಸೇರಿದಂತೆ ಹಲವು ಕಡೆ ಪೊಲೀಸರಿಂದ ಬೈಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಹೆಲ್ಮೆಟ್ ಖರೀದಿಸಿ ಬಳಿಕ ಬೈಕ್ ತೆಗೆದುಕೊಳ್ಳುವಂತೆ ಪೊಲೀಸರು ಸೂಚಿಸುತ್ತಿದ್ದಾರೆ. ಹೆಲ್ಮೆಟ್ ಧರಿಸದ ವಾಹನಗಳನ್ನು ವಶಕ್ಕೆ ಪಡೆದು ಪೊಲೀಸ್ ಮೈದಾನಕ್ಕೆ ರವಾನೆ ಮಾಡಲಾಗುತ್ತದೆ. ಈವರೆಗೂ 20ಕ್ಕೂ ಹೆಚ್ಚು ಬೈಕ್ಗಳನ್ನು ಟ್ರಾಫಿಕ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದೀಗ ಸಣ್ಣ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರೆಯಲಿದೆ. ಸೌತ್ ಇಂಡಿಯನ್ ಟೆಲಿಶಾಪಿ ಪ್ರಸ್ತುತಪಡಿಸುತ್ತಿರುವ ಕ್ವಿಟ್ ಅಡಿಕ್ಷನ್ ಇದೊಂದು ಆಯುರ್ವೇದದ ಉತ್ಪನ್ನ. ಸಂಪೂರ್ಣವಾಗಿ ಗಿಡಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ. 100% ಸುರಕ್ಷಿತ. ಅಡ್ಡ ಪರಿಣಾಮಗಳಿಲ್ಲ. ಒಂದೇ ಪ್ಯಾಕ್ ನಲ್ಲಿ 3 ಬಾಟಲ್ಗಳು. ಪ್ರತಿ ಬಾಟಲ್ ನಲ್ಲಿ 60 ಗ್ರಾಂ ಪೌಡರ್. ಧೂಮಪಾನ, ಮದ್ಯಪಾನ, ತಂಬಾಕು ಅಥವಾ ಗುಟ್ಕಾ ಸೇವನೆ ಕೇವಲ 10 ರಿಂದ 15 ದಿನದೊಳಗೆ ಖಚಿತವಾಗಿ ಪರಿಹಾರ ನೀಡುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಕೊಟ್ಟ ಹಣ ನಿಮಗೆ ವಾಪಸ್. ಮನಿ ಬ್ಯಾಕ್ ಗ್ಯಾರಂಟಿ ವಿತಿನ್ 15 ಡೇಸ್. ವೀಕ್ಷಕರೇ, ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇದರ ಬೆಲೆ 2,990 ರೂಪಾಯಿಗಳು. ಆದರೆ ಇದೀಗ ನಿಮಗೋಸ್ಕರ ವಿಶೇಷ ರಿಯಾಯಿತಿ ದರದಲ್ಲಿ ಕೇವಲ 1,990 ರೂಪಾಯಿಗಳಲ್ಲಿ ಮಾತ್ರ. ಕ್ವಿಟ್ ಅಡಿಕ್ಷನ್ ಪೌಡರ್ಗೆ ಆರ್ಡರ್ ಮಾಡಿ. ಕುಡಿತದ ಚಟದಿಂದ ಹೊರಬರಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ. ಧೂಮಪಾನದಿಂದ ಮುಕ್ತರಾಗಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಹಿಂದೆ ಬಳಸಿ. ತಂಬಾಕು ಅಥವಾ ಗುಟ್ಕಾ ಸೇವನೆಯಿಂದ ದೂರವಿರಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ. ವಿರಾಮದ ನಂತರ ಮತ್ತೊಮ್ಮೆ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಆಡಳಿತ ವೈಫಲ್ಯದಿಂದ ದೇಶದಲ್ಲಿ ರಸಗೊಬ್ಬರ ಬೆಲೆ ದುಪ್ಪಟ್ಟು. ರೈತರ ಕೃಷಿಗೆ ನೀಡುತ್ತಿರುವ ಸಹಾಯಧನ ಕಡಿತ. ಆಹಾರ ಉತ್ಪಾದನೆ ಕುಂಠಿತಗೊಳ್ಳುತ್ತಿದೆ. ರೈತರ ಸಾಲ ಮನ್ನಾ ಮಾಡಲಿಲ್ಲ. ಸರ್ಕಾರಗಳ ವೈಫಲ್ಯದಿಂದ ಸಾಂಪ್ರದಾಯಿಕ ಕೃಷಿ ಮಾಯವಾಗುತ್ತಿದೆ ಎಂದು ಕೆಪಿಆರ್ಎಸ್ ರಾಜ್ಯ ಉಪಾಧ್ಯಕ್ಷ ಪಿಆರ್ ಸೂರ್ಯನಾರಾಯಣ ಆರೋಪಿಸಿದರು. ಗುಡಿಬಂಡೆ ಪಟ್ಟಣದ ಗಜನಾಣ್ಯ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಪ್ರಾಂತ ರೈತ ಸಂಘದಿಂದ ಏರ್ಪಡಿಸಿದ್ದ 8ನೇ ತಾಲೂಕು ಸಮ್ಮೇಳನದಲ್ಲಿ ಮಾತನಾಡಿದ ಕೆಪಿಆರ್ಎಸ್ ರಾಜ್ಯ ಉಪಾಧ್ಯಕ್ಷ ಪಿಆರ್ ಸೂರ್ಯನಾರಾಯಣ, ಡಾಕ್ಟರ್ ಸ್ವಾಮಿನಾಥನ್ ವರದಿಯಂತೆ ರೈತರು ಬೆಳೆದ ಬೆಳೆಗಳಿಗೆ ಸೂಕ್ತ ಮಾರುಕಟ್ಟೆ ಕಲ್ಪಿಸಿ ಕೃಷಿ ಉತ್ತೇಜಿಸಲು ರೈತರಿಗೆ ಸಹಾಯಧನ ನೀಡಬೇಕು ಅಂದರು. ರೈತ ಪರ ಡಾಕ್ಟರ್ ಸ್ವಾಮಿನಾಥನ್ ವರದಿಯಲ್ಲಿ ಹಾಲಿನ ದರ ಕನಿಷ್ಠ 50 ರೂಪಾಯಿಗೆ ಹೆಚ್ಚಳ ಮಾಡುವಂತೆ ವರದಿಯಲ್ಲಿದೆ. ರೈತರ ಪರ ಉಳುವವನಿಗೆ ಭೂಮಿ ಸಿಗ್ತಿಲ್ಲ ಅಂದರು. ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಚೆನ್ನರಾಯಪ್ಪ ಮಾತನಾಡಿ, ರೈತರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಪರಿಗಣಿಸಿ ಸಂಘಟನೆಯನ್ನು ಸ್ಥಳೀಯವಾಗಿ ಗ್ರಾಮ ಘಟಕಗಳನ್ನು ರಚಿಸಿ ರೈತರ ಸಾಗುವಳಿ ಚೀಟಿ, ಪಡಿತರ ಚೀಟಿ, ನೀರಾವರಿ ಯೋಜನೆಗಳ ಜಾರಿಗಾಗಿ ಬಡವರಿಗೆ ನಿವೇಶನಗಳು ಸೇರಿದಂತೆ ರೈತರ ಕಷ್ಟಗಳಿಗೆ ಸ್ಪಂದಿಸಲು ಸಂಘಟನೆಯನ್ನ ಬಲಿಷ್ಠಗೊಳಿಸಬೇಕು. ಯಾವ ರೀತಿಯಾಗಿ ನಮ್ಮ ರೈತರ ಮೇಲೆ ನೇರವಾಗಿ ಬೀಳುತ್ತೆ, ಮತ್ತೆ ಏನು ಈ ನಮ್ಮ ಬದುಕು ಕೆಟ್ಟಿರ್ತಕ್ಕಂಥ ಏನು ರೈತರ ಒಂದು ಯಾವ ರೀತಿಯಲ್ಲಿ ಮುಂದೆ ನಮ್ಮ ಸಮಸ್ಯೆಗಳಿಗಾಗಿ ಹೋರಾಟ ನಡೆಸಬೇಕು, ಯಾವ ರೀತಿಯಲ್ಲಿ ನಾವು ಮುಂದೆ ಈ ರೈತ ಸಂಘಟನೆಯನ್ನು ಬಲಿಷ್ಠಗೊಳಿಸಬೇಕು,
ಯಾವ ರೀತಿಯಲ್ಲಿ ಒಂದು ಕೆಲಸ ಮಾಡಬೇಕು, ಯಾವ ರೀತಿಯಲ್ಲಿ ನಾವು ರೈತರ ಮಧ್ಯೆ ಹೋಗಿ ಹಳ್ಳಿಗಳ ಮಧ್ಯೆ ಹೋಗಿ ಸಂಘಟನೆ ಮಾಡಬೇಕು ಅನ್ನೋದೊಂದು ಮುಂದಿನ 3 ವರ್ಷಗಳ ಕಾಲ ಯಾವ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕು ಒಂದು ರೈತರ ಒಂದು ಸಮಸ್ಯೆಗಳ ಕುರಿತು ನಾವು ಚರ್ಚೆ ಮಾಡುವುದಕ್ಕೆ ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಇಂದಿನಿಂದ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯಗೊಳಿಸಲಾಗಿದ್ದು, ಈ ಹಿನ್ನೆಲೆಯಲ್ಲಿ ಶ್ರೀನಿವಾಸಪುರದಲ್ಲಿ ಪೊಲೀಸರು ರಸ್ತೆಗಿಳಿದು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಇಂದಿನಿಂದ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯಗೊಳಿಸಲಾಗಿದ್ದು, ಈ ಹಿನ್ನೆಲೆಯಲ್ಲಿ ಶ್ರೀನಿವಾಸಪುರದಲ್ಲೂ ಪೊಲೀಸರು ರಸ್ತೆಗಿಳಿದು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ. ಹೆಲ್ಮೆಟ್ ಧರಿಸದ ವಾಹನ ಸವಾರರ ಬೈಕ್ಗಳಿಗೆ ದಂಡ ವಿಧಿಸುವ ಜೊತೆಗೆ ಜಪ್ತಿ ಮಾಡಲಾಗುತ್ತಿದೆ. ಹೆಲ್ಮೆಟ್ ಧರಿಸದೇ ಇರೋದು ಸಂಚಾರ ನಿಯಮದ ಉಲ್ಲಂಘನೆಯಾಗಿದೆ. ಕುಟುಂಬದ ಅವಶ್ಯಕತೆಗಳಿಗೆ ಬೈಕ್ ಮುಖ್ಯವಾಗಿದೆ ಅಂತ ನಿಯಮ ಉಲ್ಲಂಘಿಸಿದ್ದ ಕೆಲ ಸವಾರರು ಪೊಲೀಸರಿಗೆ ಮನವಿ ಮಾಡಿದರು. ಪೊಲೀಸರ ಈ ಕಡ್ಡಾಯ ಕ್ರಮವನ್ನು ಸಾರ್ವಜನಿಕರು ಸ್ವಾಗತಿಸಿದ್ದಾರೆ. ಕಳೆದ 1 ತಿಂಗಳಿನಿಂದಲೂ ಬೈಕ್ ಸವಾರರು ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕು ಅಂತ ಮನವಿ ಮಾಡ್ತಿದ್ರು. ಮನವಿಗಳಿಗೆ ಸ್ಪಂದಿಸಿದ ಹಿನ್ನೆಲೆಯಲ್ಲಿಂದು ಪೊಲೀಸರು ಹೆಲ್ಮೆಟ್ ಧರಿಸದ ಬೈಕ್ ಸವಾರರ ವಿರುದ್ಧ ಸಮರ ಸಾರಿದ್ದಾರೆ. ಪ್ರತಿ ನಾಗರಿಕನ ಸುರಕ್ಷತೆಯೇ ಮುಖ್ಯ. ಹೆಲ್ಮೆಟ್ ಧರಿಸೋದ್ರಿಂದ ರಸ್ತೆ ಅಪಘಾತಗಳಲ್ಲಿ ಆಗಬಹುದಾದ ತೀವ್ರ ಗಾಯಗಳನ್ನು ತಪ್ಪಿಸಬಹುದು ಅಂತ ಪೊಲೀಸರು ತಿಳಿಸಿದರು. ಕೋಲಾರ ಜಿಲ್ಲೆಯಾದ್ಯಂತ ಸಂಚಾರ ಪೊಲೀಸರು ಈ ಕಠಿಣ ಕ್ರಮ ಮುಂದುವರಿಸುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸಿ ಸುರಕ್ಷಿತವಾಗಿರಿ ಅಂತ ಮನವಿ ಮೂಲಕ ತಿಳಿಸಲಾಯಿತು. ಕೇಂದ್ರ ಸರ್ಕಾರದ ಆದರ್ಶ ಗ್ರಾಮ ಯೋಜನೆಗೆ ಹಳೇಕೋಟೆ ಗ್ರಾಮ ಆಯ್ಕೆಯಾಗಿದೆ. ಶಾಸಕ ಧೀರಜ್ ಮುನಿರಾಜು ಅವರ ಅಭಿವೃದ್ಧಿ ಕಾರ್ಯ ಮೆಚ್ಚಿದ ಹಳೇಕೋಟೆ ಗ್ರಾಮದ ಮುಖಂಡರು ಮತ್ತು ಕಾರ್ಯಕರ್ತರು ಹನುಮಂತಯ್ಯ ನೇತೃತ್ವದಲ್ಲಿ ಇಂದು ಬಿಜೆಪಿ ಸೇರ್ಪಡೆಗೊಂಡಿರು. ದೊಡ್ಡಬಳ್ಳಾಪುರ ನಗರದ ಶಾಸಕ ನಿವಾಸದಲ್ಲಿ ನಡೆದ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಹಳೇಕೋಟೆ ಗ್ರಾಮದ ಮುಖಂಡರು ಮತ್ತು ಕಾರ್ಯಕರ್ತರು ಬಿಜೆಪಿ ಸೇರ್ಪಡೆಗೊಂಡರು. ಶಾಸಕ ಧೀರಜ್ ಮುನಿರಾಜ್ ಅವರು ಪಕ್ಷದ ಶಾಲು ಹಾಕುವ ಮೂಲಕ ಪಕ್ಷಕ್ಕೆ ಸ್ವಾಗತಿಸಿದರು. ಈ ವೇಳೆ ಬಿಜೆಪಿ ತಾಲೂಕು ಅಧ್ಯಕ್ಷ ನಾಗೇಶ್, ಸಕ್ಕರೆ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹನುಮಂತಯ್ಯ, ಬಿಜೆಪಿ ಮುಖಂಡ ತಿಮ್ಮೇಗೌಡ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಗಂಗಾಧರ್, ಕೆಂಪರಾಜು, ರಂಗನಾಥ್, ಸತೀಶ್ ಸೇರಿದಂತೆ ಗ್ರಾಮದ ಮುಖಂಡರು ಹಾಜರಿದ್ದರು. ಈ ವೇಳೆ ಮಾತನಾಡಿದ ಶಾಸಕ ಧೀರಜ್ ಮುನಿರಾಜು, ಗ್ರಾಮದ ಮೂಲಸೌಕರ್ಯಗಳ ಅಭಿವೃದ್ಧಿ ವಿಚಾರ ಮುಂದಿಟ್ಟು ಗ್ರಾಮದ ಒಳಿತಿಗಾಗಿ ಬಿಜೆಪಿ ಸೇರ್ಪಡೆಗೊಂಡಿದ್ದಾರೆ. ಅವರಿಗೆ ಪಕ್ಷದ ಪರವಾಗಿ ಸ್ವಾಗತ ಕೋರುವೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆದರ್ಶ ಗ್ರಾಮ ಯೋಜನೆಗೆ ಹಳೇಕೋಟೆ ಗ್ರಾಮ ಆಯ್ಕೆಯಾಗಿದೆ. ಇದರಿಂದ ಗ್ರಾಮಸ್ಥರು ಸಂತಸಗೊಂಡಿದ್ದಾರೆ. ಮುಂಬರುವ ಚುನಾವಣೆಗಳಲ್ಲಿ ಅವರ ಸಹಕಾರ ನಮ್ಮ ಪಕ್ಷಕ್ಕೆ ಇರೋದು ಅಂತ ಹೇಳಿದರು. ಇವತ್ತು ಹಳೇಕೋಟೆ ಗ್ರಾಮದ ನಮ್ಮ ಎಲ್ಲ ಮುಖಂಡರು, ವಿಶೇಷವಾಗಿ ನಮ್ಮ ಚಂದ್ರು ಅವರು, ರಾಜಣ್ಣವರು, ಮುನ್ರಾಜು ಅವರು ಹಾಗೂ ಅವರೆಲ್ಲ ಸ್ನೇಹಿತರು, ಕದ್ರಪ್ಪನವರು ಮತ್ತು ಎಲ್ಲ ಲಕ್ಷ್ಮೀಪತಿ ಅವರು, ಅವ್ರ ಇಡೀ ತಂಡ ಇವತ್ತು ಹಳೇಕೋಟೆ ಗ್ರಾಮದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹನುಮಂತರಾಜು ಅವರು, ಉಪಾಧ್ಯಕ್ಷರು ತಿಮ್ಮೇಗೌಡರು, ನಮ್ಮ ಮಾಜಿ ಪಂಚಾಯತಿ ಅಧ್ಯಕ್ಷರು ಗಂಗಾಧರಣ್ಣವರು, ನಮ್ಮ MPCS ಅಧ್ಯಕ್ಷರು ಸತೀಶ್ ಅವರು, ನಮ್ಮ ಕೆಂಪಣ್ಣವರು, ಎಲ್ಲ ನಮ್ಮ ಮುಖಂಡರು, ಎಲ್ಲರ ಮುನ್ಷಾಮಣ್ಣವ್ರು ವಿಶೇಷವಾಗಿ ಎಲ್ಲರೂ ಪಾಪ ಅವರೇ ನಮಗೆ ಹಳೆ ಪರಿಚಯ. ಕಳೆದ 6 ವರ್ಷಗಳಿಂದ ನಮ್ಮ ಪರವಾಗಿ ಸತತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರೆಲ್ಲರ ಸಹಕಾರದೊಂದಿಗೆ ಇವತ್ತೊಂದು ಪಾರ್ಟಿ ಸೇರ್ಪಡೆ ಕಾರ್ಯಕ್ರಮವನ್ನು ಅವರು ಆಯೋಜನೆ ಮಾಡಿದರು. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಅವರು ಆ ಗ್ರಾಮಗಳಿಗೆ ಆಗಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳ ಬಗ್ಗೆ ಎಲ್ಲ ತಿಳಿಸಿದ್ದಾರೆ. ನಮ್ಮ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆದರ್ಶ ಗ್ರಾಮ ಅಡಿ ಇವತ್ತು ಹಳೇಕೋಟೆ ಆಯ್ಕೆ ಆಗಿರೋದ್ರಿಂದ ಅವರು ಸಂತೋಷವಾಗಿ ಬಂದು ಪಾರ್ಟಿಯನ್ನು ಸೇರ್ಪಡೆ ಮಾಡಿ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿ ಮತ್ತು ಹಳೇಕೋಟೆ ಗ್ರಾಮದ ಸಾರ್ವಜನಿಕರ ಸಮಗ್ರ ಅಭಿವೃದ್ಧಿಗೆ ಬಂದು ಕೈ ಜೋಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ನಡೆಯುವಂಥ ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲೂ ಅವ್ರ ಸಂಪೂರ್ಣ ಸಹಕಾರ ಇರಲಿ ಅಂತ ಹೇಳಿ ಕೋರ್ಕೊಂಡಿದ್ದೀವಿ. ಸಕ್ಕರೆಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹನುಮಂತಯ್ಯ ಮಾತನಾಡಿ, ಶಾಸಕ ಧೀರಜ್ ಮುನಿರಾಜು ಅವರ ಅಭಿವೃದ್ಧಿ ಕೆಲಸ ಮೆಚ್ಚಿ ಹಳೇಕೋಟೆ ಗ್ರಾಮಸ್ಥರು ಬಿಜೆಪಿ ಸೇರ್ಪಡೆಗೊಂಡಿದ್ದಾರೆ. ಗ್ರಾಮದ ಅಭಿವೃದ್ಧಿಗಾಗಿ ಕೆಲ ಬೇಡಿಕೆಗಳನ್ನು ಶಾಸಕರ ಮುಂದಿಡಲಾಗಿದೆ. ಅವುಗಳನ್ನು ಕಾರ್ಯಗತಗೊಳಿಸಲು ಶಾಸಕರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಗ್ರಾಮದಲ್ಲಿ 70ಕ್ಕೂ ಹೆಚ್ಚು ದಲಿತರ ಕುಟುಂಬಗಳಿವೆ. ಒಂದೊಂದು ಮನೆಯಲ್ಲಿ 2 ರಿಂದ 3 ಕುಟುಂಬಗಳು ವಾಸವಾಗಿವೆ. ಮನೆಯಿಲ್ಲದೆ ನಗರಗಳಿಗೆ ಜನ ಗುಳೆ ಹೋಗ್ತಿದ್ದಾರೆ. ನಿವೇಶನ ಹಂಚಿಕೆಗಾಗಿ ಶಾಸಕರನ್ನ ಮನವಿ ಮಾಡಲಾಗಿದೆ. 2.36 ಗುಂಟೆ ಜಾಗವನ್ನು ಗುರುತಿಸಿದ್ದು ಆಶ್ರಯ ಯೋಜನೆಗೆ ಮಂಜೂರು ಮಾಡುವಂತೆ ಮನವಿ ಮಾಡಲಾಗಿದೆ ಎಂದರು. ಸ್ಮಶಾನಕ್ಕೆ 2 ಎಕರೆ ಜಾಗ ಮಂಜೂರಾಗಿದ್ದು ಸ್ಮಶಾನದಲ್ಲಿ 3 ಸೌಕರ್ಯಗಳನ್ನು ಕಲ್ಪಿಸಬೇಕು. 1000 ಮೀಟರ್ ಚರಂಡಿ, ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಆಂಬುಲೆನ್ಸ್ ಕೊಡುವಂತೆ ಮನವಿ ಮಾಡಲಾಗಿದೆ ಎಂದರು.
ಗೌರಿಬಿದನೂರು ತಾಲೂಕಿನ ವಾಟದ ಹೊಸಳ್ಳಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಸ್ಫೂರ್ತಿ ರಾಷ್ಟ್ರೀಯ ಬಾಲ ವಿಜ್ಞಾನ ಸ್ಪರ್ಧೆ ತಂತ್ರಜ್ಞಾನ ಬಳಕೆಯಲ್ಲಿ ತ್ರಿಕೋನಮಿತಿಯ ಪ್ರಾಮುಖ್ಯತೆ ಕುರಿತು ಮಾದರಿ ತಯಾರಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದರು. ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಸ್ಫೂರ್ತಿ ಪ್ರಶಸ್ತಿ ವಿಜೇತರಾಗಿದ್ದಾರೆ. ಗೌರಿಬಿದನೂರು ತಾಲೂಕಿನ ವಾಟದ ಹೊಸಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಸ್ಫೂರ್ತಿ ರಾಷ್ಟ್ರೀಯ ಬಾಲ ವಿಜ್ಞಾನ ಸ್ಪರ್ಧೆ ತಂತ್ರಜ್ಞಾನ ಬಳಕೆಯಲ್ಲಿ ತ್ರಿಕೋನಮಿತಿಯ ಪ್ರಾಮುಖ್ಯತೆ ಕುರಿತು ಮಾದರಿ ತಯಾರಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದರು. ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಸ್ಫೂರ್ತಿ ಪ್ರಶಸ್ತಿ ವಿಜೇತರಾಗಿದ್ದಾರೆ. ಈ ಕುರಿತು ವಾಟದ ಹೊಸಹಳ್ಳಿ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕಿ ಶೋಭಾ ಮಾತನಾಡಿ, ರಾಷ್ಟ್ರೀಯ ಬಾಲ ವಿಜ್ಞಾನ ಸ್ಪರ್ಧೆಗೆ 14 ರಿಂದ 18 ವರ್ಷದೊಳಗಿನ ಮಕ್ಕಳು ಭಾಗವಹಿಸಬಹುದು. ನವೋದಯ ವಿದ್ಯಾಲಯ, ಕೇಂದ್ರೀಯ ವಿದ್ಯಾಲಯಗಳಿಂದ ವಿದ್ಯಾರ್ಥಿಗಳು ಭಾಗವಹಿಸುತ್ತಾರೆ. ತಂತ್ರಜ್ಞಾನ ಬಳಕೆಯಲ್ಲಿ ತ್ರಿಕೋನಮಿತಿಯ ಪ್ರಾಮುಖ್ಯತೆ ಕುರಿತು ಮಾದರಿ ತಯಾರಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದ ಸ್ಫೂರ್ತಿ ಇದೀಗ ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಪ್ರದರ್ಶನ ಮಾಡಿದ್ದಾರೆ ಎಂದರು. ಮುಖ್ಯ ಶಿಕ್ಷಕಿ ಪಾರ್ವತಮ್ಮ ಮಾತನಾಡಿ, ಶಾಲೆಯ ವಿದ್ಯಾರ್ಥಿನಿ ಸ್ಫೂರ್ತಿ 2024-25ನೇ ಸಾಲಿನಲ್ಲಿ ಬಾಲ ವಿಜ್ಞಾನ ಪ್ರದರ್ಶನದಲ್ಲಿ ಭಾಗಿಯಾಗಿ ಬೆಳಕಿನ ಮೂಲಕ ಡೇಟಾ ಪ್ರಸಾರ ಮಾಡುವ ತಂತ್ರಜ್ಞಾನ ಬಳಕೆಯಲ್ಲಿ ತ್ರಿಕೋನಮಿತಿಯ ಪ್ರಾಮುಖ್ಯತೆ ಕುರಿತು ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಪಡೆದಿರುವುದು ನಮ್ಮ ಶಾಲೆಗೆ ಮತ್ತು ಜಿಲ್ಲೆಗೆ ಘನತೆ ಹೆಚ್ಚಿದೆ ಎಂದರು. ಶಾಲೆಯ ಎಲ್ಲ ಶಿಕ್ಷಕರು, ಎಸ್ಟಿಎಂಸಿ ಅಧ್ಯಕ್ಷರು ಮತ್ತು ಆಟೋ ಚಾಲಕರಿಂದ ವಾಟದ ಹೊಸಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿನಿ ಸ್ಫೂರ್ತಿ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಮಂಜುನಾಥ್, ಗೌರಿಬಿದನೂರು, ರಾಯಲ್ಸ್ ಕನ್ನಡ. ಗುಡಿಬಂಡೆ ತಾಲೂಕಿನ ಲಕ್ಕಿನಹಳ್ಳಿಯಲ್ಲಿ ದಶಕಗಳಿಂದ ಇದ್ದ ಭೂ ವಿವಾದ ಕೊನೆಗೂ ಪರಿಹಾರವಾಗಿದೆ. 2 ಕುಟುಂಬಗಳ ನಡುವಿನ ಜಗಳ ಕೋರ್ಟ್ವರೆಗೂ ಸಾಗಿತ್ತು. ಈಗ ತಹಸೀಲ್ದಾರ್ ಸಿಗ್ಬತ್ತುಲ್ಲಾ ಮಧ್ಯಪ್ರವೇಶದಿಂದ ವಿವಾದ ಅಂತ್ಯ ಕಂಡಿದ್ದು, ಸ್ಥಳಕ್ಕೆ ತೆರಳಿ ಸರ್ವೆ ನಡೆಸಿದ ತಹಸೀಲ್ದಾರ್ ಮುಂದಿನ ದಿನಗಳಲ್ಲಿ ಇತ್ಯರ್ಥ ಮಾಡುವ ಭರವಸೆ ನೀಡಿದ್ದಾರೆ. ಗುಡಿಬಂಡೆ ತಾಲೂಕಿನ ಲಕ್ಕೇನಹಳ್ಳಿ ಸರ್ವೆ ನಂಬರ್ 74ರ ಜಮೀನು ಕೃಷ್ಣಯ್ಯಮ್ಮ ಹಾಗೂ ಎಲ್ಪಿ ವೆಂಕಟರಮಣಪ್ಪ ಕುಟುಂಬಗಳ ನಡುವೆ ದೀರ್ಘಕಾಲದಿಂದ ವಿವಾದಕ್ಕೆ ಕಾರಣವಾಗಿತ್ತು. ಪ್ರಕರಣ ಎಸಿ ಕೋರ್ಟ್, ತಹಶೀಲ್ದಾರ್ ಕೋರ್ಟ್, ಸಿವಿಲ್ ನ್ಯಾಯಾಲಯ ಸೇರಿ ಹಲವು ನ್ಯಾಯಾಲಯಗಳಲ್ಲಿ ಪ್ರಕರಣ ದಾಖಲಾಗಿತ್ತು. ವೆಂಕಟರಮಣಪ್ಪ ಪರ ಹಲವು ತೀರ್ಪುಗಳು ಬಂದಿದ್ರೂ ಜಮೀನಿನ ಹಂಚಿಕೆ ಮತ್ತು ಪ್ರಕ್ರಿಯೆ ಜಾರಿಗೆ ಬರದೇ ಉಳಿದಿತ್ತು. ಈ ಸಂಬಂಧ ನ್ಯಾಯಕ್ಕಾಗಿ 2 ಗುಂಪಿನವರು ಗುಡಿಬಂಡೆ ತಹಶೀಲ್ದಾರ್ ಕಚೇರಿ ಮುಂದೆ ಧರಣಿ ನಡೆಸಿದ್ರು. ಈ ವೇಳೆ 10 ದಿನಗಳಲ್ಲಿ ಪ್ರಕರಣ ಇತ್ಯರ್ಥಪಡಿಸುವ ಭರವಸೆಯನ್ನ ತಹಶೀಲ್ದಾರ್ ನೀಡಿದ್ರು. ಭರವಸೆಯಂತೆ ತಹಶೀಲ್ದಾರ್ ಸಿಗಬತ್ತುಲ್ಲಾ ಕಂದಾಯ ಇಲಾಖಾಧಿಕಾರಿಗಳು ಹಾಗೂ ಪೊಲೀಸರ ಸಹಯೋಗದೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ದಿಶಾಂಕ ಮೂಲಕ ಸರ್ವೆ ಆರಂಭಿಸಿದ್ರು. ಈ ವೇಳೆ ಹಾಜರಿದ್ದ ಗ್ರಾಮಸ್ಥರೊಂದಿಗೆ ಮಾತನಾಡಿದ ಅವರು, ಪ್ರಕರಣ ಕೆಲವೇ ದಿನಗಳಲ್ಲಿ ಇತ್ಯರ್ಥ ಮಾಡ್ತೇವೆ. ದಶಕಗಳಿಂದ ನಡೆಯುತ್ತಿರುವ ಸಮಸ್ಯೆಗೀಗ ಅಂತ್ಯ ಬರಲಿದೆ ಎಂದರು. ಸರ್ವೆ ನಂಬರ್ 74ರಲ್ಲಿ ಒಟ್ಟು 13.33 ಎಕರೆ ಜಮೀನು ಇದ್ದು, ಅದರಲ್ಲಿನ ಭಾಗ ದುರಸ್ತಿಯಾಗಿ ಎಕೆ ಗಂಗಪ್ಪ ಅವರಿಗೆ 2.10 ಎಕರೆ, ರಾಮ್ ಸಿಂಗ್ ಅವರಿಗೆ 2.10 ಎಕರೆ ಹಂಚಿಕೆ ಮಾಡಲಾಗಿದ್ದು, ಉಳಿದ ಜಮೀನಿಗೆ ಹೊಸ ಸರ್ವೆ ನಂಬರ್ 1110 ಮತ್ತು 11 ಅಡಿಯಲ್ಲಿ ವಿಭಜಿಸಲಾಗಿದೆ. ಉಳಿದ ಜಾಗದಲ್ಲಿ ಯಾರು ಅನುಭವದಲ್ಲಿದ್ದಾರೋ ಅವರಿಗೆ ಈಗ ದಿಶಾಂಕ ಆಧಾರದಲ್ಲಿ ನಿಖರ ಸರ್ವೆ ನಡೆಸಲಾಗುತ್ತಿದೆ ಎಂದರು. ಮುಂದಿನ 3-4 ದಿನಗಳಲ್ಲಿ ಸ್ಕೆಚ್ ಕಾಪಿ ಸಿದ್ಧಪಡಿಸಿ ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗುವುದು ಅಂತ ತಹಶೀಲ್ದಾರ್ ತಿಳಿಸಿದರು. ಆ ಮೂಲಕ ಹಲವು ವರ್ಷಗಳಿಂದ ಕೋರ್ಟ್ ಕಚೇರಿ ಸುತ್ತಾಡುತ್ತಿದ್ದ ರೈತರಿಗೀಗ ನ್ಯಾಯ ಸಿಗುವ ಭರವಸೆ ಮೂಡಿದೆ. ಕಂದಾಯ ಅಧಿಕಾರಿಗಳಲ್ಲೂ ಎಲ್ಲ ಸಹ ಬಂದಿದ್ದಾರೆ. RIVRಲ್ಲ ಅದ್ರ ತಕ್ಕಂತೆ ಇರ್ತಕ್ಕಂತಹ 74ರಲ್ಲಿ ಒಟ್ಟು 13 ಎಕರೆ 33 ಕುಂಟೆ ಇದೆ. ಈ ಜಮೀನು 74ರಲ್ಲಿ ಇದರಲ್ಲಿ ಮೂಲ ದುರಸ್ತಿ ಆಗಿ ಇಬ್ಬರಿಗೂ ದುರಸ್ತಿ ಆಗಿದೆ. ಎಕೆ ಗಂಗಪ್ಪಗೆ 2 ಎಕರೆ 10 ಕುಂಟೆ, ರಾಮ್ ಸಿಂಗ್ಗೆ 2 ಎಕರೆ ಅವ್ರಿಗೂ ಮಂಜೂರಾಗಿದೆ. ದುರಸ್ತಿಯಾಗಿ ಹೊಸ ಸರ್ವೆ ನಂಬರ್ 110, 111 ಆಗಿದೆ. ಒಟ್ಟಾರೆ ಎಷ್ಟಾಯಿತು ದುರಸ್ತಿ 420 ಆಯಿತು. ಅಲ್ಲಿ ಬೆಟ್ಟ ಕಾಣಿಸ್ತಾ ಇದೆ, 1 ಎಕರೆ 5 ಕುಂಟೆ ಇದೆ. ಅದು ಅಲ್ಲಿ ಬೀಳು ಅದು 1 ಎಕರೆ, ಅದು ಸೇರಿಸ್ಕೊಬಿಟ್ಟು 5 ಎಕರೆ 25 ಕುಂಟೆ ಆಗಿದೆ. ಮಹೇಶ್ ಗುಡಿಬಂಡೆ, ರಾಯಲ್ಸ್ ಕನ್ನಡ. ವೈಯಕ್ತಿಕ ವಿಚಾರ, ಅನುಮತಿ ತಗೋಬೇಕು. 10 ದಿವಸ ರಾಜ್ಯದ ಮಾದಿಗ ಸಮುದಾಯದ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಸಬಲೀಕರಣಕ್ಕಾಗಿ 2015ರಲ್ಲಿ ಸ್ಥಾಪಿತವಾದ ಕರ್ನಾಟಕ ಮಾದರ ಮಹಾಸಭೆ ಪುನರ್ರಚಿಸಲಾಗಿದ್ದು, ಅದನ್ನು ಅಭಿವೃದ್ಧಿಪಡಿಸಲು ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಸಮಿತಿಗಳನ್ನು ರಚಿಸಲಾಗುವುದು ಎಂದು ಆಹಾರ ಸಚಿವ KH ಮುನಿಯಪ್ಪ ಹೇಳಿದರು. ಗುಡಿಬಂಡೆ ಪಟ್ಟಣದ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಸಚಿವ KH ಮುನಿಯಪ್ಪ, ಪರಿಶಿಷ್ಟ ಜಾತಿಗಳಲ್ಲಿ ಅತ್ಯಂತ ಹಿಂದುಳಿದ ಜಾತಿಯಾದ ಮಾದಿಗ ಸಮುದಾಯದ ಶೈಕ್ಷಣಿಕ, ಸಾಮಾಜಿಕ,
ಆರ್ಥಿಕ ಹಾಗೂ ಸಾಂಸ್ಕೃತಿಕ ಸಬಲೀಕರಣಕ್ಕೆ ಕರ್ನಾಟಕ ಮಾದಾರ ಮಹಾಸಭಾ ಬದ್ಧವಾಗಿದೆ. ಸಮುದಾಯದ ಹಿತಾಸಕ್ತಿಗೆ ಸರ್ಕಾರದ ವಿವಿಧ ಯೋಜನೆಗಳು ಮತ್ತು ಸೌಲಭ್ಯಗಳು ತಲುಪುವಂತೆ ಕ್ರಮ ಕೈಗೊಳ್ಳಲಾಗುವುದು. ಈ ಸಮಿತಿಯಲ್ಲಿ ಗೋವಿಂದ ಕಾರಜೋಳ, ಎ ನಾರಾಯಣಸ್ವಾಮಿ, ಆರ್.ಬಿ. ತಿಮ್ಮಾಪುರ, ಎಚ್. ಆಂಜನೇಯ, ಬಿ.ಎನ್. ಚಂದ್ರಪ್ಪ ಸೇರಿದಂತೆ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಸೇರಿದಂತೆ ಎಲ್ಲ ಪಕ್ಷಗಳ ನಾಯಕರು ಪಕ್ಷಾತೀತವಾಗಿ ಇರ್ತಾರೆ ಎಂದರು. ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೃಷ್ಣಪ್ಪರನ್ನ ಅಡಾಕ್ ಕಮಿಟಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು, ಜಿಲ್ಲಾ ಮತ್ತು ತಾಲೂಕು ಸಮಿತಿಯಲ್ಲಿ 9 ಜನ, ಕಾರ್ಯಕಾರಿ ಸಮಿತಿ ಸದಸ್ಯರು 5 ಜನ, ವಿಶೇಷ ಆಹ್ವಾನಿತರು ಇರ್ತಾರೆ. ಇದು ಸಮಾಜದ ವಿರುದ್ಧ ಅಲ್ಲ, ಯಾವುದೇ ಪಕ್ಷದ ವಿರೋಧಿ ಅಲ್ಲ, ಎಲ್ಲ ಒಟ್ಟಾರೆ ಸೇರಿ ಸಮುದಾಯದ ಅಭಿವೃದ್ಧಿಗೆ ಶ್ರಮಿಸೋದು. ಬಿಪಿಎಲ್ ಕಾರ್ಡ್ನಿಂದ ಎಪಿಎಲ್ ಆಗಿದೆ ಅಂದ್ರೆ ಕುಟುಂಬದ ಸದಸ್ಯರು ಸರ್ಕಾರಿ ಕೆಲಸ ಅಥವಾ ಐಟಿ ಪಾವತಿ ಮಾಡುವ ಕೆಲಸದಲ್ಲಿ ಇರ್ತಾರೆ. ಸ್ವಂತ ಕಾರ್ ಇದ್ರೆ, ಆದಾಯ ಮಿತಿ ಹೆಚ್ಚಿದ್ರೆ ಸರ್ಕಾರದ ನಿಯಮಗಳಂತೆ ಮಾಡಲಾಗಿರ್ತದೆ. ಹಾಗೇನಾದ್ರೂ ಅರ್ಹತೆ ಇದ್ರೆ ತಹಶೀಲ್ದಾರಿಗೆ ಅರ್ಜಿ ಕೊಟ್ಟು ಸೂಕ್ತ ದಾಖಲೆಗಳನ್ನು ನೀಡಿದ್ರೆ ಪರಿಶೀಲಿಸಿ ಬಿಪಿಎಲ್ ನೀಡಲಾಗ್ತದೆ ಅಂದ್ರು. ಸಿಎಂ ಬದಲಾವಣೆ ನಿನ್ನೆಗೆ ಮುಗಿದ ಅಧ್ಯಾಯ, ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರಬೇಕು. ಕಾರ್ಯಕ್ರಮ ಇದು ಪಕ್ಷಾತೀತವಾಗಿರ್ತದೆ. ಇದು ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರು, ಆಂಜನೇಯ, ಚಂದ್ರಪ್ಪ ಮತ್ತು ನಾರಾಯಣ ಸ್ವಾಮಿ, ಕಾರಜೋಳ ಅವರು, ತಿಮ್ಮರಾಯಪ್ಪನವರು, ಎಲ್ಲ ದಳ, ಕಾಂಗ್ರೆಸ್, ಬಿಜೆಪಿ ಸಮಾಜದ ಒಂದು ಅಭಿವೃದ್ಧಿಗಾಗಿ, ಸಮಾಜದಲ್ಲಿ ಇದು ಬಹಳಷ್ಟು ಹಿಂದುಳಿದಿದೆ. ಕರ್ನಾಟಕ ಮಾದಾರ ಮಹಾಸಭೆ ಸದಸ್ಯತ್ವ ನೋಂದಣಿ ಹಣವನ್ನು ಬಡ ವಿದ್ಯಾರ್ಥಿಗಳ ಉನ್ನತ ವಿದ್ಯಾಭ್ಯಾಸಕ್ಕೆ ನೆರವು ನೀಡಲಾಗುವುದು. ನಿಮ್ಮ ಒಂದು ದಿನದ ದುಡಿಮೆಯನ್ನು ನಿಮ್ಮ ಸ್ವಾಭಿಮಾನಕ್ಕೆ ಮೀಸಲಿಡಿ ಎಂದು ಸಚಿವ ಕೆಎಚ್ ಮುನಿಯಪ್ಪ ಮನವಿ ಮಾಡಿದ್ದರು. ಬಾಗೇಪಲ್ಲಿ ಪಟ್ಟಣ ಹೊರವಲಯದ ಗಡಿದಂ ಗಿರಿಜಾ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ ಕರ್ನಾಟಕ ಮಾದಾರ ಮಹಾಸಭಾ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಸಚಿವ ಕೆಎಚ್ ಮುನಿಯಪ್ಪ ಚಾಲನೆ ನೀಡಿ ಮಾತನಾಡಿ, ಮಹಾಸಭಾ ಸದಸ್ಯರು ಮುಂದಿನ ದಿನಗಳಲ್ಲಿ ಅಧ್ಯಕ್ಷ, ಉಪಾಧ್ಯಕ್ಷರು ಮತ್ತು ಆಡಳಿತ ಮಂಡಳಿಗೆ ಆಯ್ಕೆ ಮಾಡುವ ಅವಕಾಶ ಇದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಮುಖ್ಯವಾಗಿ ಮುಂದುವರಿದ ಸಮಾಜಗಳೊಂದಿಗೆ ವಿಶ್ವಾಸದಿಂದ ವರ್ತಿಸಿ ಉತ್ತಮ ಜೀವನ ರೂಪಿಸಿಕೊಳ್ಬೇಕು ಅಂದರು. ಪ್ರತಿಭಾವಂತರೆ ಅವರನ್ನು ತೆರೆದವರಿಗೆ ಒಳ್ಳೆಯ ಒಂದು ವಿದ್ಯಾಭ್ಯಾಸ ಕೊಟ್ಟು ಅವರು ಮತ್ತೆ ಮುಂಚೂಣಿಗೆ ಬಿಟ್ಟು ಮುಂದೆ ಸಮಾಜದ ಬೆಳವಣಿಗೆಗೆ ಅವರ ಕಾರಣಭೂತರಾಗಬೇಕು ಅನ್ನೋದು ಮೊಟ್ಟ ಮೊದಲನೇ ಉದ್ದೇಶ. ಹೊಡಿತಾರೆ ಪೊಲೀಸ್ ಸ್ಟೇಷನ್, ಮತ್ತೊಂದು ಇನ್ನೂ ಕೆಲವು ಕಡೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್. ಅದಕ್ಕೆ ನಾವು ನಿಮ್ಮ ಜೊತೆಯಲ್ಲಿ ನಿಂತ್ಕೊಳ್ತೀವಿ. ನಮ್ಮ ತಾಲೂಕು ಕಮಿಟಿ ಅಥವಾ ಜಿಲ್ಲಾ ಕಮಿಟಿಗೆ ಹೇಳಿದರೆ ರಾಜ್ಯ ಮಟ್ಟದಿಂದ ಕೇವಲ ಬಂದು ಸಪೋರ್ಟ್ ಮಾಡೋದಲ್ಲ, ಅವ್ರ ಕಷ್ಟ ಇದೆ, ಕಷ್ಟಕ್ಕೆ ಧನ ಸಹಾಯ ಕೂಡ ಮಾಡ್ತೀವಿ, ಅವ್ರನ್ನ ಧೈರ್ಯ ಕೊಟ್ಟಿಲ್ಲ. ಸುಬ್ಬು, ಭಾಗ್ಯನಗರ, ರಾಯಲ್ಸ್ ಕನ್ನಡ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದಲ್ಲಿ ರಾತ್ರೋರಾತ್ರಿ ಖಾಸಗಿ ಜಮೀನಿನ ಮಣ್ಣು ಕದ್ದೊಯ್ದ ಕದಿಮರು. ಓಂಕಾರೇಶ್ವರ ಮಠದ ಜಾಗದಲ್ಲಿ ರಾತ್ರಿ ವೇಳೆ ಮರಳು ದಂಧೆ. 100 ಟಿಪ್ಪರ್ ಮರಳು ಸಾಗಿಸಿದ್ರು, ಗಮನ ಹರಿಸೋರೇ ಇಲ್ಲ. ಬಾಡಿಗೆ ಮನೆಯಲ್ಲಿ ವೃದ್ಧ ದಂಪತಿ ಶವವಾಗಿ ಪತ್ತೆ. ಗುಡಿಬಂಡೆ ತಾಲೂಕಿನ ಪೋಲಂಪಲ್ಲಿಯ ಬಾಡಿಗೆ ಮನೆಯಿದ್ದ ಜಂಗಲಹಳ್ಳಿಯ ವೃದ್ಧ ದಂಪತಿ. ಸ್ಥಳಕ್ಕೆ ಗುಡಿಬಂಡೆ ಪೊಲೀಸರ ಭೇಟಿ, ಪರಿಶೀಲನೆ. ಇಂದಿನಿಂದ ಕೋಲಾರದಲ್ಲಿ ಹೆಲ್ಮೆಟ್ ಕಡ್ಡಾಯ. ಹೆಲ್ಮೆಟ್ ಧರಿಸಿದ ವಾಹನ ಸವಾರರಿಗೆ ಗುಲಾಬಿ ನೀಡಿ ಅಭಿನಂದನೆ ಸಲ್ಲಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ. ಹೆಲ್ಮೆಟ್ ಧರಿಸದವರಿಗೆ ಬೈಕ್ ವಶಕ್ಕೆ ಪಡೆಯುತ್ತಿರುವ ಸಂಚಾರಿ ಪೊಲೀಸರು. ನಮಸ್ಕಾರ, ವಾರ್ತೆಗಳು ಮುಕ್ತಾಯವಾಗಿದೆ. ಭರವಸೆಯ ಬೆಳಕು, ರಾಯಲ್ಸ್ ಕನ್ನಡ ಟಿವಿ.